ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶೇಂಗಾ ಬೆಳೆಯನ್ನು ಪ್ರಾರಂಭದಲ್ಲಿ ರೈತ ಬಾಂಧವರು ಎಲ್ಲ ತಾಲೂಕುಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಿದ್ರು. ಇತ್ತೀಚೆಗೆ ಇದರ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಇಳುವರಿಯ ಪ್ರಮಾಣ ಆಗಿರ್ಬೋದು, ಜೊತೆಗೆ ನಿರ್ವಹಣಾ ಕ್ರಮಗಳಾಗಿರ್ಬೋದು, ಕೀಟ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ರೈತ ಬಾಂಧವರು ಈ ಸಮಸ್ಯೆಗೆ ಒಳಪಟ್ಟು ಶೇಂಗಾ ಬೆಳೆಯಲ್ಲಿ ಕ್ಷೇತ್ರದ ಒಂದು ವಿಸ್ತೀರ್ಣತೆಗೆ ಇದು ಕಡಿಮೆ ಆಗ್ತಿದೆ ಅನ್ಬೋದು. ಆದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ಈ ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆಯಲ್ಲಿ 3 ಹಂಗಾಮಿನಲ್ಲಿ ರೈತ ಬಾಂಧವರು ಈ ಶೇಂಗಾ ಬೆಳೆಯನ್ನು ಬೆಳೀತಾರೆ. ಮುಖ್ಯವಾಗಿ ಶೇಂಗಾ ಬೆಳೆಯಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವ್ಯಾವು, ಯಾವ ರೀತಿ ರೈತ ಬಾಂಧವರು ಇದನ್ನು ಗಮನಿಸಬೇಕು, ಅದರ ಒಂದು ಬಾಧೆಯ ಲಕ್ಷಣಗಳು ಹೇಗಿರ್ತವೆ, ಯಾವ ರೀತಿಯಾಗಿ ಶೇಂಗಾ ಬೆಳೆಯಲ್ಲಿ ಕೀಟಗಳನ್ನು ನಿರ್ವಹಣೆ ಮಾಡಿದರೆ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು, ಜೊತೆಗೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಎಂಬಂಥ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICAR ಕೃಷಿ ವಿಜ್ಞಾನ ಕೇಂದ್ರದ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶ್ರೀವಾಣಿ GN ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮಸ್ಕಾರ ಮೇಡಮ್. ಎಲ್ಲ ರೈತ ಬಾಂಧವರಿಗೂ ಹಾಗೂ ರೈತ ಮಹಿಳೆಯರಿಗೂ ನಮಸ್ಕಾರ. ಹೇಳಿ ಮೇಡಮ್, ಈಗ ಶೇಂಗಾ ಬೆಳೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯನ್ನು ಬೆಳೆಯುವಂಥವ್ರು ರೈತ ಬಾಂಧವರು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಶೇಂಗಾ ಬೆಳೆಯಲ್ಲಿ ಪ್ರಾರಂಭಿಕ ಹಂತ ಹೇಗಿರಬೇಕು, ಮುಂದೆ ಯಾವ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಬಂದರೆ ಏನು ಮಾಡಬೇಕು, ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಪ್ರಮುಖವಾಗಿ ಶೇಂಗಾ ಬೆಳೆಯಲ್ಲಿ ಅಂತಂದರೆ ಕೀಟಗಳಿಗೆ ಬಂದರೆ ಮೊದಲನೇ ಹಂತದಲ್ಲಿ ಅಂದರೆ ರಸ ಹೀರುವ ಕೀಟಗಳನ್ನ ನಾವು ಕಾಣ್ಬೋದು. ಮೊದಲನೇ ಹಂತ ಅಂತಂದರೆ ಬಿತ್ತನೆ ಆದಮೇಲೆ 20ರಿಂದ 25 ದಿನಗಳವರೆಗೂ ರಸ ಹೀರೋ ಕೀಟಗಳು ಅಂದರೆ ತ್ರಿಪ್ಸ್ ನುಸಿ ಇರಬಹುದು. ಅದರ ಜೊತೆಗೆ ರಸ ಹೀರೋ ಹುಳ ಯಾವುದಂತಂದರೆ ಜಿಗಿ ಹುಳು ಇರಬಹುದು. ಸೊ ಈ ಹುಳುಗಳು 20ರಿಂದ 25 ದಿನಗಳವರೆಗೆ ಬಾಧೆಯನ್ನು ಮಾಡ್ತವೆ. ಅದಾದ ನಂತರ 30 ದಿನ ಆದಮೇಲೆ ಈ ಎಲೆ ತಿನ್ನುವ ಹುಳುಗಳ ಪ್ರಾರಂಭವಾಗ್ತದೆ. ಎಲೆ ತಿನ್ನುವ ಹುಳು ಇರಬಹುದು ಅಥವಾ ಎಲೆಗಳನ್ನ ಮಡಚಿಬಿಟ್ಟು ಅದರ ಒಳಗಡೆ ಅವತ್ಕೊಂಡು ತಿನ್ನುವ ಹುಳುಗಳಿರ್ಬೋದು. ಅಂದರೆ ಸುರುಳಿ ಪೂಚಿ ಅಂತ ಬರುತ್ತೆ ಅದೊಂದು, ಅದರ ಜೊತೆಗೆ ಸ್ಪೋಡಾಪ್ಟ್ರಾ ಎಲೆ ತಿನ್ನುವ ಕೀಟ. ಸೊ ಈ ಹುಳುಗಳು ಮುಖ್ಯವಾಗಿ ಈ ಶೇಂಗಾ ಬೆಳೆಯಲ್ಲಿ ಕಾಣಿಸ್ಕೊಂತವೆ. ಹೇಗೆ ಮೇಡಮ್, ಈಗ ಪ್ರಾರಂಭಿಕ ಹಂತದಲ್ಲಿ ಅಂತಂದರೆ ಬಿತ್ತನೆಯಿಂದ ಆರಂಭವಾಗಿ ರೈತ ಬಾಂಧವರು ಯಾವ ಸಮಯದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬರುವಂತಹ ಒಂದು ಕೀಟಗಳು ಯಾವಿರ್ತವೆ, ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಬಹುದು, ಇದರ ಲಕ್ಷಣಗಳು ಹೇಗಿರ್ತವೆ? ಪ್ರಾರಂಭದಲ್ಲಿ ಅಂತಂದರೆ ನಾನು ಹೇಳಿದೆ ಈಗಾಗಲೇ ತ್ರಿಪ್ಸ್ ನುಸಿ ಆಮೇಲೆ ಜಿಗಿ ಹುಳು ಅಂತೇಳಿ ಇದು 20ರಿಂದ 25 ದಿನಗಳವರೆಗೆ ಕಾಣಿಸ್ಕೊಂತದೆ. ತ್ರಿಪ್ಸ್ ನುಸಿ ಬಂದು ರಸ ಹೀರುವ ಕೀಟ ಅಂತ ಹೇಳಿದೆ. ಈ ಕೀಟ ಏನು ಮಾಡುತ್ತಂದ್ರೆ ಎಲೆಯಿಂದ ರಸವನ್ನು ಹೀರ್ತದೆ. ಹೀರೋದ್ರಿಂದ ಏನಾಗ್ತದೆ ಅಂದರೆ ಎಲೆ ಮುದುಡ್ಕೊಂಡು ಹೋಗ್ತವೆ. ಅದರ ಜೊತೆಗೆ ನಾವು ತ್ರಿಪ್ಸ್ ನುಸಿಯ ಬಾಧೆ ಇದೆ ಅಂತೇಳಿ ಕಂಡುಹಿಡಿಬೇಕು ಅಂತಂದರೆ ಎಲೆಗಳ ಮೇಲೆ ಬಿಳಿಯ ಹೊಳಪು ಸಿಲ್ವರ್ ಕಲರ್ಡ್ ಪ್ಯಾಚಸ್ ಅಂತ ಹೇಳ್ತೀವಿ ನಾವು. ಆ ಥರ ಪ್ಯಾಚಸ್ ನಮಗೆ ಎಲೆಗಳ ಮೇಲೆ ಕಾಣಿಸ್ತದೆ. ಅದರ ಜೊತೆಗೆ ಕೆಳಭಾಗದಲ್ಲಿ ಏನಾಗ್ತದೆ ಅಂದರೆ ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿಬಿಡ್ತವೆ. ಈಗ ಮೇಡಮ್ ತಾವು ಹೇಳಿದ್ರಿ, ಈಗ ಪ್ರಾರಂಭಿಕದ ಹಂತದಲ್ಲಿ 20 ಅಥವಾ 25 ದಿನಗಳ ಒಂದು ಹಂತದಲ್ಲಿದ್ದಾಗ ಬೆಳೆ ಬರ್ತದೆ. ಈ ಒಂದು ಕೀಟಗಳಿಗೆ ಏನಾದರೂ ಬೀಜೋಪಚಾರದಿಂದ ಏನಾದರೂ ಇದನ್ನು ನಿಯಂತ್ರಣ ಮಾಡ್ಬೋದಾ, ಹೇಗೆ? ಮುಖ್ಯವಾಗಿ ನಾವು ಶೇಂಗಾದಲ್ಲಿ ಅಂತಂದರೆ ಭಾಳ ಸೂಕ್ಷ್ಮವಾಗಿ ಬೀಜೋಪಚಾರ ಮಾಡಬೇಕು. ಹೌದು, ಅದೊಂದು. ಯಾಕಂತಂದರೆ ಅದ್ರ ಮೇಲಿನ ಹೊಟ್ಟು ಹೋದರೆ ಮತ್ತೆ ಏನು ಜರ್ಮಿನೇಷನ್ ಬರೋದಿಲ್ಲ, ಬೀಜಕ್ಕೆ ಮೊಳಕೆ ಬರೋದಿಲ್ಲ. ಸೊ ಹಾಗಾಗಿ ಬೀಜೋಪಚಾರ ಮಾಡಿದ್ರೂ ಸಹ ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಇದು ರಸ ಹೀರುವ ಹುಳುಗಳಕ್ಕೋಸ್ಕರ ಬೀಜೋಪಚಾರವನ್ನು ಮಾಡ್ಬೋದು. ಅದರ ಜೊತೆಗೆ ಕೆಲವು ಕ್ಷೇತ್ರಗಳಲ್ಲಿ ಗೊಣ್ಣೆ ಹುಳು ಅಂತ ಬರ್ತದೆ. ಹೌದು, ಸ್ವಲ್ಪ ಏನು ಈ ರೆಡ್ ಸಾಯಿಲ್ಸ್ ಕೆಂಪು ಭೂಮಿ ಇದ್ದ ಕಡೆ ಗೊಣ್ಣೆ ಹುಳು ಪ್ರಾಬ್ಲಮ್ನು ಕಾಣಿಸ್ತದೆ. ಸೊ ಗೊಣ್ಣೆ ಹುಳು ಪ್ರಾಬ್ಲಮ್ ಇದ್ದ ಕಡೆನೂ ನಾವು ಬೀಜೋಪಚಾರವನ್ನ ಮಾಡ್ಬೋದು. ಈಗ ತಾವು ಹೇಳಿದ್ರಿ ನಂತರದಲ್ಲಿ ಈ ಸುರುಳಿ ಪೂಚಿ ಹುಳದ ಒಂದು ಬಾಧೆ, ಇದು ಹೇಗೆ ಬರ್ತದೆ, ಯಾವ ಹಂತದಲ್ಲಿ ಬರ್ತದೆ, ಇದರ ಲಕ್ಷಣಗಳು ಅಥವಾ ಹತೋಟಿ ಕ್ರಮಗಳು? ಸುರುಳಿ ಪೂಚಿ ಅಂತಂದ್ರೆ ಇದು 1 ತಿಂಗಳ ಆದ್ಮೇಲೆ ಬೆಳೆ ಇದು ಸ್ಟಾರ್ಟ್ ಆಗ್ತದೆ. ಸುರುಳಿ ಪೂಚಿ ಜೊತೆಗೆ ಸ್ಪೋಡಾಪ್ಟ್ರಾ ತಂಬಾಕು ಕೀಟೆ ಅಥವಾ ಎಲೆ ತಿನ್ನುವ ಹುಳು ಅಂತ ಹೇಳ್ತೀವಿ, ಇವೆರಡು ಒಂದೇ ಸರಿ ಹಾವಳಿಯನ್ನು ಮಾಡ್ತವೆ. ಈ ಸುರುಳಿ ಪೂಚಿ ಹುಳು ಯಾವ ಥರ ಇದು ಬಾಧೆ ಮಾಡ್ತದೆ ಅಂತಂದರೆ ಈ ಎಲೆಗಳನ್ನ ಫಸ್ಟು ಮೊಟ್ಟೆ ಇಟ್ಟು ಮೊಟ್ಟೆ ಒಡೆದ ಮೇಲೆ ಈ ಎಲೆಗಳ ಮೇಲೆ ಕೊರೆದು ಅಂದರೆ ಸುರಂಗದ ರೀತಿ ಕೊರೆದ್ಬಿಟ್ಟು ಅದ್ರ ಒಳಗಡೆ ಉಳ್ಕೊಂಡು ತಿಂತದೆ ಮರಿ ಹುಳು. ಅದಾದಮೇಲೆ ನಂತರ ಎಲೆಗಳನ್ನ ಕಂಪ್ಲೀಟಾಗಿ ಮಡಚ್ತದೆ. ಮಡಚಿಬಿಟ್ಟು ಅದರಲ್ಲೇ ಏನು ಕಂಪ್ಲೀಟಾಗಿ ತಿಂದ್ಬಿಟ್ಟು ಅದ್ರದ್ದು ಜೀವನ ಚಕ್ರ ಅನ್ನೋದು ಅದರಲ್ಲೇ ಮುಗಿಸುತ್ತೆ. ಸೊ ಕೋಶಾವಸ್ಥೆನೂ ಎಲೆಯಲ್ಲಿನೇ ಹೋಗ್ತದೆ. ಈಗ ರೈತ ಬಂದವರು ಹೊಲದಲ್ಲಿ ಹೋಗಿ ಗಮನಿಸಿ ಅವರ ಎಲೆಗಳನ್ನ ಬಿಚ್ಚಿ ನೋಡಿದರೆ ಅದ್ರ ಒಳಗಡೆ ನಮಗೆ ಕೋಶಗಳನ್ನು ಕಾಣಿಸ್ತವೆ, ಒಂದೊಂದು ಸಲ ಮರಿ ಹುಳುಗಳನ್ನು ಕಾಣಿಸ್ತವೆ. ಸೊ ಈ ರೀತಿ ಈ ಸುರುಳಿ ಪೂಚಿ ಹುಳ ಈ ಹಾನಿಯನ್ನು ಮಾಡ್ತದೆ.
ಅದರ ಜೊತೆಗೆ ಈ ಹುಳುವಿನ ಹಾವಳಿ ಜಾಸ್ತಿ ಆದರೆ ಇದು ಏನು 50-60% ನಷ್ಟವನ್ನು ಮಾಡ್ತದೆ. ಹೌದು, ಹಾನಿಯ ಪ್ರಮಾಣ ಹೆಚ್ಚಿದೆ ಇದಕ್ಕೆ. ಹಾನಿಯ ಪ್ರಮಾಣ ಹೆಚ್ಚಿಗೆ ಇದೆ. ಜೊತೆಗೆ ಮೇಡಮ್, ಈಗ ಈ ಜಿಗು ಹುಳುವಿನ ಒಂದು ನಿಯಂತ್ರಣ ಕ್ರಮಗಳು, ಇದರ ಒಂದು ಹತೋಟಿಗಾಗಿ ರೈತ ಬಾಂಧವರು ಏನು ಸಿಂಪರಣೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತೀರಿ? ಈಗ ಜಿಗಿ ಹುಳು ಅಂತಂದ್ರೇನು ತ್ರಿಪ್ಸ್ ನುಸಿ ಜಿಗಿ ಹುಳು ಎರಡೂ ರಸ ಹೀರುವ ಕೀಟಗಳು. ಇವು ಪ್ರಾರಂಭಿಕ ಹಂತದಲ್ಲಿ ಬರ್ತವೆ, ಅಂದರೆ 20-25 ದಿನಗಳಲ್ಲಿ ಬರ್ತವೆ. ಈ ರಸ ಹೀರುವ ಕೀಟಗಳೆಲ್ಲನೂ ಹಾನಿ ಲಕ್ಷಣಗಳು ಒಂದೇ ಇರ್ತವೆ. ಅಂದರೆ ಹಾನಿ ಯಾವ ಥರ ಮಾಡ್ತವೆ ಅಂದರೆ ರಸವನ್ನು ಹೀರ್ಬಿಟ್ಟು ಹಾನಿ ಮಾಡ್ತವೆ. ತ್ರಿಪ್ಸ್ ನುಸಿ ಬಂದುಬಿಟ್ಟು ನಾನು ಹೇಳಿದೆ ಸಿಲ್ವರ್ ಕಲರ್, ಅಂದರೆ ಒಂಥರ ಏನು ಬಿಳಿಯ ಹೊಳಪಿನ ಬಣ್ಣಕ್ಕೆ ತಿರುಗ್ತವೆ ಎಲೆಗಳು. ಈ ಜಿಗಿ ಹುಳು ಅಂತಂದರೆ ರಸ ಹೀರಿದ ಮೇಲೆ ಎಲೆಗಳ ಮೇಲೆ ಹಳದಿ ಪ್ಯಾಚಸ್ ನಮಗೆ ಚಿಹ್ನೆಗಳು ಕಾಣಿಸ್ತವೆ. ಅದರ ಜೊತೆಗೆ ಒಂದು ವಿಶೇಷವಾದ ಲಕ್ಷಣ ಅಥವಾ ಚಿಹ್ನೆ ಅಂತ ಹೇಳಿದ್ರೆ ಎಲೆಗಳ ತುದಿಯಲ್ಲಿ ವಿ ಆಕಾರದಲ್ಲಿ ನಮಗೆ ಹಳದಿ ಬಣ್ಣ ಕಾಣಿಸ್ತದೆ. ಸೊ ವಿ ಆಕಾರದಲ್ಲಿ ಹಳದಿ ಬಣ್ಣ ಕಾಣಿಸಿದ್ರೆ ನಮಗೆ ಜಿಗಿ ಹುಳದ್ದು ಬಾಧೆ ಜಾಸ್ತಿ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಬೋದು. ಅದರ ಜೊತೆಗೆ ತ್ರಿಪ್ಸ್ ನುಸಿನು ಅಂತ ಹೇಳಿದೆ, ಅದ್ರ ಬಾಧೆ ಆಮೇಲೆ ಲಕ್ಷಣದ ಬಗ್ಗೆ ಹೇಳಿದೆ. ಅದರ ಜೊತೆಗೆ ಇನ್ನೊಂದು ಏನು ಇದು ಮುಖ್ಯವಾದ ಏನು ಬಾಧೆ ಇದು ಮಾಡೋದು ತ್ರಿಪ್ಸ್ ನುಸಿ ಅಂತಂದರೆ ಒಂದು ಕುಡಿ ಸಾಯುವ ರೋಗ ಅಂತೇಳಿ ಅದನ್ನು ಪಸರಣೆ ಮಾಡ್ತದೆ. ಪೀನಟ್ ಬಡ್ ನೆಕ್ರಾಸಿಸ್ ಡಿಸೀಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ರೋಗಗಳ ಒಂದು ಹರಡುವಿಕೆ ಕೂಡ ಹೆಚ್ಚಾಗ್ತದೆ. ಹರಡುವಿಕೆ ಹೆಚ್ಚಾಗ್ತದೆ. ತ್ರಿಪ್ಸ್ ನುಸಿ ಅನ್ನೋದು ಆ ರೋಗವನ್ನು ಹರಡ್ತದೆ. ಈ ತ್ರಿಪ್ಸ್ ನುಸಿಯ ಬಾಧೆ ಜಾಸ್ತಿ ಆಯಿತು, ಆ ರೋಗ ಬಂತು ಅಂತಂದರೆ ಅದರ ಒಳಗಡೆ ನೆಕ್ಸ್ಟ್ ಕಂಪ್ಲೀಟಾಗಿ ಹೂವನ್ನೂ ಬರಲ್ಲ, ಕಾಯಿನೂ ಆಗಂಗಿಲ್ಲ. ಸೊ ಇದ್ರ ಹಾವಳಿ ಇದ್ದರೆ 80-90% ನಷ್ಟನೂ ನಾವು ನೋಡಬಹುದು. ಇದರ ಒಂದು ನಿರ್ವಹಣಾ ಕ್ರಮ ಹೇಗೆ ಹೇಳ್ತೀರಿ ರೈತ ಬಾಂಧವರು? ಏನು ಮಾಡಬೇಕು? ಈ ರಸ ಹೀರುವ ಹುಳಗಳು ಬಂದಾಗ ಬೀಜೋಪಚಾರವನ್ನು ಮಾಡಬಹುದು. ಅದನ್ನು ಭಾಳ ಕಾಷಿಯಸ್ ಆಗಿ ಮಾಡಬೇಕು ಬೀಜೋಪಚಾರವನ್ನು. ಅದರ ಜೊತೆಗೆ ಬೆಳೆ ಒಂದು 15 ದಿನದ ಬೆಳೆ ಇದ್ದಾಗ ಹಳದಿ ಅಂಟಿನ ಬೆಲೆಗಳನ್ನ ನಾವು ಅಳವಡಿಸ್ಬೋದು. 1 ಎಕರೆಗೆ 12ರಂತೆ ಅಥವಾ 1 ಹೆಕ್ಟರ್ಗೆ 25ರಂತೆ ಹಳದಿ ಅಂಟಿನ ಬೆಲೆಗಳನ್ನ ಅಳವಡಿಸೋದ್ರಿಂದನೂ ಈ ತ್ರಿಪ್ಸ್ ನುಸಿ ಅಥವಾ ಜಿಗಿಗಳು ಏನಿರ್ತಾವಲ್ಲ ಅವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಓಡಾಡ್ತಾ ಇರ್ತವೆ. ಸೊ ಓಡಾಡೋ ಹೊತ್ತಲ್ಲಿ ಈ ಅಂಟಿನ ಬಲೆಗಳ ಮೇಲೆ ಅಂಟ್ಕೊಂಡ್ಬಿಟ್ಟು, ಸೊ ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪಸರಣೆ ಆಗೋದು ಕಡಿಮೆ ಆಗ್ತದೆ. ಸೊ ಸಪೋಸ್ ಈ ಹಳದಿ ಅಂಟಿನ ಬಲೆಗಳು ಸಿಗೋದಿಲ್ಲ ಅಂದರೆ ರೈತರು ಕೊಂಡ್ಕೊಳ್ಳೋಕ್ಕೆ ಭಾಳಷ್ಟು ಫರ್ಟಿಲೈಸರ್ ಅಂಗಡಿಗಳಲ್ಲಿ ಅಥವಾ ಗೊಬ್ಬರದ ಅಂಗಡಿಗಳಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಇವರು ಮನೆಯಲ್ಲಿನೇ ಈ ಹಳದಿ ಅಂಟಿನ ಬಲೆಗಳನ್ನ ತಯಾರಿಕೆ ಮಾಡ್ಬೋದು. ಯಾವ ಥರ ತಯಾರಿಕೆ ಮಾಡಬೇಕು ಅಂತಂದರೆ ಈ ಬಿಳಿ ಅಕ್ಕಿ ಚೀಲಗಳೇನಿರ್ತಾವಲ್ಲ, ಸೊ ಈ ಅಕ್ಕಿ ಚೀಲಗಳನ್ನ ಒಂದು ಸೈಡ್ ಕಟ್ ಮಾಡಿಬಿಟ್ಟು ಒಂದು 12 ಭಾಗಗಳನ್ನ ಮಾಡಿಬಿಟ್ಟು ಅದಕ್ಕೆ ಹಳದಿ ಬಣ್ಣವನ್ನು ಲೇಪನೆ ಮಾಡಬೇಕು. ಲೇಪನೆ ಮಾಡಿ ಈ ಔಡ್ಲೆಣ್ಣೆ ಅದಕ್ಕೆ ಮೆತ್ತಬಿಟ್ಟು ಈ ಕಟ್ ಮಾಡಿರುವಂತಹ ಸಣ್ಣ ಸಣ್ಣ ಶೀಟ್ಸ್ ಶೇಂಗಾ ಹೊಲದಲ್ಲಿ ಅವರು ಅಳವಡಿಸ್ಬೇಕು. ಸೊ ಈ ಅಂಟಿನ ಥರ ಕೆಲಸ ಮಾಡ್ತದೆ ಇದು ಔಡ್ಲೆಣ್ಣೆ. ಸೊ ಔಡ್ಲೆಣ್ಣೆಗೆ ಬಂದು ಇವು ಹುಳಗಳು ಮೆತ್ಕೊಂಡ್ಮೇಲೆ ಕಂಪ್ಲೀಟಾಗಿ ಇದು ಕವರ್ ಆದಮೇಲೆ ಆ ಮೆತ್ಕೊಂಡಿರೋ ಹುಳಗಳನ್ನ ಒರೆಸ್ಬಿಟ್ಟು ಮತ್ತೆ ಅವರು ಈ ಟ್ರ್ಯಾಪ್ಸನ್ನು ರೀಯೂಸ್ ಮಾಡ್ಬೋದು. ಅಂದರೆ ಮತ್ತೆ ಅದ್ರ ಮೇಲೆ ಮರುಬಳಕೆ ಮಾಡ್ಬೋದು. ಮತ್ತೆ ಅದ್ರ ಮೇಲೆ ಕ್ಯಾಸ್ಟರ್ ಆಯಿಲನ್ನು ಮೆತ್ತಬಿಟ್ಟು ಔಡ್ಲೆಣ್ಣೆಯನ್ನು ಮೆತ್ತಬಿಟ್ಟು ಮತ್ತೆ ಅದನ್ನು ಅಳವಡಿಕೆ ಮಾಡ್ಬೋದು. ಸೊ ಇದು ಒಂದು ಸಮಗ್ರ ನಿರ್ವಹಣೆ ಪದ್ಧತಿಯಲ್ಲಿ ಒಂದು ಕ್ರಮ ಇದು. ಅದಾದ ನಂತರ ಯಾವುದಾದ್ರೂ ಕೀಟನಾಶಕ ಸಿಂಪರಣೆ ಮಾಡ್ಬೋದು. ಯಾವ್ಯಾವ ಕೀಟನಾಶಕ ಅಂತಂದರೆ ಇಮ್ಡಾಕ್ಲೋಪ್ರಿಡ್ ಕಾನ್ಫಿಡರ್ ಅಂತ ಬರುತ್ತೆ. ಅದು 0.3 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಮಾಡ್ಬೋದು. ಅದಿಲ್ಲ ಅಂತಂದರೆ ಎಸಫೇಟ್ ಅಂತ ಬರುತ್ತೆ, ಅದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಾವು ರಸ ಹೀರುವ ಹುಳುಗಳು ಅಂದರೆ ತ್ರಿಪ್ಸು ಮತ್ತು ಜಿಗಿ ಹುಳುವಿನ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ಈಗ ಸುರುಳಿ ಪೂಚಿ ನೋಡ ಅಂತ ಹೇಳಿದ್ರಿ, ಈಗ ತಂಬಾಕು ಹುಳುವಿನ ನಿಯಂತ್ರಣ ಅದನ್ನು ರೈತ ಬಾಂಧವರು ಹೇಗೆ ಮಾಡ್ಬೋದು? ಸುರುಳಿ ಪೂಚಿ ಅಂತಂದರೆ ನಾನು ಈಗಾಗಲೇ ಹೇಳಿದೆ ಅದರ ಬಾಧೆ ಲಕ್ಷಣ ಅಂದರೆ ಒಳಗಡೆ ಅವತುಕೊಂಡು ಅದು ತಿಂತದೆ. ಈಗ ಮೇಲೆ ಸಿಂಪರಣೆ ಮಾಡಿದ್ರೂ ಅದು ಕೆಲಸ ಮಾಡೋದಿಲ್ಲ. ಯಾವುದಾದ್ರೂ ಕೀಟನಾಶಕ ಸಿಂಪರಣೆಗಳ ಮೇಲೆ ಮಾಡಿದ್ರೆ ನಾವು ಕೆಲಸ ಮಾಡೋದಿಲ್ಲ. ಇದಕ್ಕೆ ಸ್ಪೆಷಲಿ ಏನು ಫ್ಯೂಮಿಗೆಂಟ್ ಆ್ಯಕ್ಷನ್ ಅಂತ ಹೇಳ್ತೀವಿ, ಅಂದರೆ ವಾಸನೆ ಬರುವಂತಹ ಕೀಟನಾಶಕಗಳು, ಅಂದರೆ ಈಗ ಹೊಗೆ ಬರುವಂತಹ ಕೀಟನಾಶಕಗಳು ಅಂತ ಹೇಳ್ಬೋದು. ಫ್ಯೂಮಿಗೆಂಟ್ ಅಂದರೆ ಅದೇನೆ. ಸೊ ಆ ರೀತಿ ಕೀಟನಾಶಕಗಳ ಬಳಕೆಯನ್ನು ಮಾಡ್ಬೋದು. ಪ್ರೊಫ್ನೆಫಾಸ್ ಅಂತ ಬರುತ್ತೆ. ಸೊ ಅದನ್ನು 2 ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕೀಟನಾಶಕಗಳನ್ನು ಬರ್ತವೆ. ಸ್ಪೈನೋಸೈಡ್ ಅಂತ ಬರುತ್ತೆ, ಅದು 0.12 ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆ ಮಾಡ್ಬೋದು. ಅಥವಾ ಫ್ಲೂಬೆಂಡಮೈಡ್ ಅಂತ ಬರುತ್ತೆ, ಅದು 0.075 ಅಂದರೆ ಒಂದು 10 ಲೀಟರ್ಗೆ 1.5 ml ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೋದು. ಸೊ ಈ ರೀತಿ ಸುರುಳಿ ಪೂಚಿ ಹುಳುವನ್ನು ನಾವು
ನಿರ್ವಹಣೆ ಮಾಡ್ಬೋದು. ಜೊತೆಗೆ ತಾವು ಹೇಳಿದ್ರಿ ಇನ್ನೊಂದು ಸ್ಪೊಡಾಪ್ಟರ, ಈ ತಂಬಾಕು ಹುಳು ಅಂತಂದ್ರೆ ತಂಬಾಕು ಕೀಡೆ, ಇದರ ಒಂದು ಲಕ್ಷಣ, ಇದರ ಒಂದು ಗಾತ್ರ ನೋಡೋಕ್ಕೆ ಹೇಗಿರ್ತದೆ ಕೀಟ, ರೈತ ಬಾಂಧವರು ಹೇಗೆ ಇದನ್ನು ಗುರುತಿಸ್ಬೋದು? ಖಂಡಿತಪ್ಪ ಅಂತಂದ್ರೆ ರೈತ ಬಾಂಧವರು ಹೇಗೆ ಇದನ್ನು ನಿರ್ವಹಣೆ ಮಾಡ್ಬೋದು? ಸ್ಪೋಡಾಪ್ಟ್ರಾ ಕೀಡೆ ಅಥವಾ ತಂಬಾಕಿನ ಹುಳು ಅಥವಾ ಎಲೆ ತಿನ್ನುವ ಹುಳು ಅಂತ ಕರಿತೀವಿ ಇದನ್ನು. ಈ ಹುಳುವನ್ನು ಸಹ 30 ದಿನ ಆದ ನಂತರ ಇದರ ಹಾವಳಿ ಶುರು. ಈ ಕೀಟ ಲಕ್ಷಣಗಳು ಹಾಗೂ ಬಾಧೆ ಯಾವ ಥರ ಮಾಡ್ತದೆ ಅಂತಂದ್ರೆ, ಇದು ಮೊದಲನೇದಾಗಿ ಈ ಹುಳುವಿನ ಏನು ಪ್ರೌಢಕೀಟ ಏನಿರುತ್ತಲ್ಲ, ಪತಂಗ ಚಿಟ್ಟೆ ಅಂತ ಹೇಳ್ತೀವಿ, ಅದು ಮೊಟ್ಟೆಯನ್ನು ಒಂದು ಗ್ರೂಪ್ಸಲ್ಲಿ ಅಂದರೆ ಗುಂಪುಗಳಲ್ಲಿ ಇಡ್ತದೆ, ಸಾಮೂಹಿಕವಾಗಿ ಇಡ್ತವೆ. ಅದು ಒಂದು ಗುಂಪಿನಲ್ಲಿ ನೀವು ನೋಡಿದರೆ ಒಂದು 200ರಿಂದ 300 ಮೊಟ್ಟೆಗಳಿರ್ತವೆ ಒಂದು ಗುಂಪಿನಲ್ಲಿ. ಸೊ ಈ ಮೊಟ್ಟೆಗಳು ನೆಕ್ಸ್ಟ್ ನಂತರ ಮರಿ ಹುಳು ಒಡೆದ ಮೇಲೆ ಮೊದಲನೇ ಹಂತದ ಮರಿ ಹುಳುಗಳು ತುಂಬ ಸಣ್ಣದಾಗಿರುತ್ತೆ. ಅದೇನು ಮಾಡ್ತದೆ ಅಂದರೆ ಅಲ್ಲಲ್ಲೇ ಎಲೆ ಹಸಿರನ್ನು ತಿಂದುಬಿಟ್ಟು ಬದುಕ್ತವೆ. 2ನೇ ಹಂತ 3ನೇ ಹಂತ ಹೋಗ್ತಾನೆ ಹುಳುಗಳು ದೊಡ್ಡವಾಗಲಿಕ್ಕೆ ಪ್ರಾರಂಭವಾಗ್ತವೆ. ಅಂದರೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಿ ನಾವು. ಇಷ್ಟು ಸಣ್ಣವಿರೋವು ಒಂದೇ ಸರಿ ದೊಡ್ಡದು ಸೈಜಲ್ಲಿನೂ ದೊಡ್ಡವಾಗ್ತಾ ಹೋಗ್ತವೆ. ಸೊ ಅವು ದೊಡ್ಡವಾಗ್ತಾ ಹೋದ್ಮೇಲೆ ಒಂದೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತವೆ. ಸ್ಪ್ರೆಡ್ ಆಗಿಬಿಟ್ಟು ಇಂಡಿವಿಜುವಲ್ ಆಗಿ ಅವು ತಿಂತಾ ಹೋಗ್ತದೆ. ಗುಂಪು ಗುಂಪಾಗಿ ಇದರ ಬಾಧೆ ಒಂದು ಆಕ್ರಮಣಕಾರಿ ರೀತಿಯಲ್ಲಿ ಇರ್ತದೆ. ಹೌದು, ಆಕ್ರಮಣಕಾರಿಯಲ್ಲಿ ಇರ್ತದೆ. ಅದರ ಜೊತೆಗೆ ಯಾವಾಗ ಇವು ಇಂಡಿವಿಜುವಲ್ ಒಂದೊಂದು ಗಿಡಕ್ಕೆ ಸಪ್ರೇಟ್ ಹೋಗ್ತಾವಲ್ಲ, ಸೊ ಆವಾಗ ಕಂಪ್ಲೀಟಾಗಿ ಈ ಗಿಡಗಳ ಎಲೆಗಳನ್ನು ತಿಂತವೆ, ಬರೀ ಡೇಟುಗಳನ್ನಷ್ಟೇ ಉಳಿಸ್ತವೆ. ಇದರ ಹಾವಳಿ ಜಾಸ್ತಿ ಇತ್ತು. ಇನ್ನೊಂದು ಪ್ರಮುಖ ಲಕ್ಷಣ ಏನು ಅಂತಂದರೆ, ಈ ತಂಬಾಕು ಹುಳು ಅಥವಾ ಸ್ಪೋಡಾಪ್ಟರ ಕೀಡೆ ಈ ರಾತ್ರಿ ಹೊತ್ತಿನಲ್ಲಿ ಈ ಎಲೆಗಳನ್ನ ತಿನ್ನತ್ತೆ ಅಥವಾ ಮೇಯತ್ತೆ. ಈ ರಾತ್ರಿ ಹೊತ್ತಿನಲ್ಲಿ ಈ ಶೇಂಗಾ ಗಿಡದ್ದು ಎಲೆಗಳು ಯೂಶಲಿ ಮುಚ್ಕೊಂಡಿರ್ತವೆ. ಸೊ ಹಾಗಾಗಿ ಇವು ಒಂದು ಕಡೆ ತಿಂದರೆ ಇನ್ನೊಂದು ಕಡೆನೂ ಸೇಮು ಅದೇ ಥರದ ಲಕ್ಷಣವನ್ನು ಕಾಣ್ಬೋದು ನಾವು. ಸೊ ಈ ಥರ ಲಕ್ಷಣವನ್ನು ನಾವು ಮಿರರ್ ಇಮೇಜ್ ಸಿಂಪ್ಟಮ್ ಅಥವಾ ಚಾಲೀಸು ಥರ ಕಾಣುವಂತಹ ಲಕ್ಷಣ ಅಂತ ಹೇಳ್ತೀವಿ. ಅಂದರೆ ಒಂದೇ ರೀತಿ ಇರ್ತದೆ. ಒಂದು ಕಡೆ ಇದು 0 ಆಕಾರದಲ್ಲಿ ತಿಂದರೆ ಇನ್ನೊಂದು ಕಡೆನೂ 0 ಆಕಾರದಲ್ಲೇ ಬಿದ್ದಿರುತ್ತೆ. ಸೊ ಇದು ಒಂದು ಸ್ಪೆಷಲ್ ಲಕ್ಷಣ ಅಂತಲೂ ನಾವು ಹೇಳ್ಬೋದು ಸ್ಪೋಡಾಪ್ಟರ ಹುಳದಿಂದ. ಅದರ ಜೊತೆಗೆ ಈ ಸ್ಪೋಡಾಪ್ಟರ ಹುಳು ಏನಂದರೆ ಬಹುಭಕ್ಷಕ ಕೀಡೆ ಅಂತ ಹೇಳ್ತೀವಿ ನಾವು. ಈ ಶೇಂಗಾ ಅಲ್ಲದೇ ಇವು ಬೇರೆ ಬೇರೆ ಬೆಳೆಗಳನ್ನು ಇದು ಹಾವಳಿ ಮಾಡ್ತದೆ. ಯಾವುವು ಅಂತಂದರೆ ತಂಬಾಕು ಇರಬಹುದು, ಪ್ರಮುಖವಾಗಿ ತಂಬಾಕು ಬೆಳೆಯಲ್ಲಿ ಇದರ ಹಾವಳಿ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಔಡಲ, ಅದರ ಜೊತೆಗೆ ಸುಮಾರು ಈ ಕೃಷಿ ಬೆಳೆಗಳ ಮೇಲೆ ಇದು ಬಾಧೆಯನ್ನು ಉಂಟು ಮಾಡ್ತದೆ. ಅದರ ಜೊತೆಗೆ ಈ ಸ್ಪೋಡಾಪ್ಟರ ಹುಳುವಿನ ಹಾವಳಿ ಏನಂದರೆ ರಾತ್ರಿ ಹೊತ್ತಿನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ಇರೋದರಿಂದ ಕೆಲವು ಸರಿ ರೈತರನ್ನು ಈ ಹುಳುಗಳ ಮೇಲೆ ಗಮನ ಅವ್ರದ್ದು ಕಡಿಮೆ ಇರುತ್ತೆ. ಯಾಕಂದರೆ ಬೆಳಗ್ಗೆ ಹೊತ್ತಿನಲ್ಲಿ ಯೂಶಲಿ ಗಿಡದ ಬುಡದಲ್ಲಿ ಅವು ಔತ್ಕೊಂಡಿರ್ತವೆ. ರಾತ್ರಿಯಲ್ಲಿ ಹೊರಗಡೆ ಬಂದು ಈ ಶೇಂಗಾ ಎಲೆಗಳನ್ನ ಅವು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತವೆ. ಸೊ ಈ ರೀತಿ ಈ ಸ್ಪೋಡಾಪ್ಟರ ಹುಳು